My name is Blissy. I'm studying in 9th standard. Now I'm going to explain the model of electrical energy consumption distribution circuit. We have, now I'll say the components we have used. The plastic box, one plastic box, and DC motor, bulb and battery. The two types of motors are DC motor and AC motor. The full form of DC motor is direct current and AC motor is alternative current. Now, when the created pressure is controlled by our hands, the bulb starts glowing. See, the bulb starts glowing. Good morning, dear friends. This is the model of working process of dynamo. Dynamo is a device that converts mechanical energy into electrical energy. Dynamo works and using of effect is called electromagnetic induction. This is a copper wire winded. It is in the plastic box. It is called induction of coil. In induction of coil, when we rub magnetic field, then it induces electricity. When electricity flows the LED, it makes like C. It's doing work. Our topic name is hair pressure can model. ಇದರಲ್ಲಿ ಹೇರ್ ಇರುತ್ತೆ, ಈ ಬಾಕ್ಸ್ ಇರುತ್ತೆ ಅಲ್ವಾ, ಇದರಲ್ಲಿ ಹೇರ್ ತುಂಬಿರುತ್ತೆ. ಇದು ಫ್ಲೆಕ್ಸಿಬಲ್ ಪೈಪ್, ಇದು ಸ್ಟ್ಯಾಂಡ್, ಇದು ಸ್ಕ್ರೂಗೆ ನಿಲ್ಲಕ್ಕೆ ಸ್ಟ್ಯಾಂಡ್, ಇದು ಸ್ಕ್ರೂ. ಆಮೇಲೆ ಇದು ಪ್ಲಾಸ್ಟಿಕ್ ಪೈಪ್, ಇದು ಕೂಡ ಪ್ಲಾಸ್ಟಿಕ್ ಪೈಪ್, ಇದು ಬಲೂನ್ ಥರ ಇರುತ್ತೆ. ಇದು ಹೇರಿಂದ ಪ್ರೆಷರ್ ಆದಾಗ ನೋಡಿ ಕ್ಯಾಚ್ ಇದೆ, ಹೇರಿಂದ ಈ ಥರ ಪ್ರೆಷರ್ ಆದಾಗ ಅದು ಮೇಲೆ ಹೋಗುತ್ತೆ ನೋಡಿ ಇಲ್ಲಿ. Fatima Zoya. I am studying in 5th standard. My topic name is magnet polarities. ಇದು ನಾರ್ತ್, ಇದು ಸೌತ್, ಇದು ನಾರ್ತ್. ನಾರ್ತ್ ಸೌತ್ಗೆ ಅಟ್ರಾಕ್ಟ್ ಆಗ್ತದೆ. ಹಿಂಗೆ ಮಾಡಿದರೆ ಕೆಳಗೆ ಬೀಳ್ತತೆ. ನಾವೇನು ಮಾಡ್ತೀವಿ, ಇದ್ರಾಗ ಹಾಕ್ತೀವಿ, ಹಾಕಿ ಸಾರ್ತ್ ಅಂದರೆ ಗಾಡಿ ಕಾರ್ ಮೂವ್ ಆಗೋಗ್ತದೆ. ನಾವು ಹಿಂಗೆ ಮಾಡಿದರೆ ಪ್ರೆಸ್ ಆಗ್ತದೆ. ಹಿಂಗೆ ಮಾಡಿದರೆ ನೋಡ್ರಿ ಹಿಂಗೆ ಹೋಗ್ತದೆ. ಮಾಡ್ತೀರಾ? ಮಾಡಿ. Good morning everyone. My name is Madhya Banu. My model is brushless DC motor. This is a plastic cap. This is a round magnet. This is a steel rod. This is plastic box. This is a winded copper wire. It will be touch of the winded copper wire. It will be rotate. Electricity is passed through the electromagnetic field. It will be rotated. Example fan, water motor and mixer. Thank you. I am studying in 6th standard. My model name is repelling magnetic field. ಈ ಪ್ಲಾಸ್ಟಿಕ್ ಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಬಾಕ್ಸಿಂದ ಮಾಡಿರೋದು 4 ರೌಂಡ್ ಮ್ಯಾಗ್ನೆಟ್ಸ್. ನಾರ್ತ್ ಮತ್ತು ಸೌತ್ ಪೋಲ್ಗೆ ಮ್ಯಾಗ್ನೆಟು ಅಟ್ರಾಕ್ಟ್ ಆಗುತ್ತೆ. ನಾರ್ತ್ ಹಾಕಿದಾಗ ಮ್ಯಾಗ್ನೆಟ್ ರಿಪೆಲ್ ಆಗುತ್ತೆ. Now I am studying in 6th standard. My school name is BEA Nursery Higher Primary School. My model name is hair block tube model. To demonstrate this model, we use plastic box, plastic tube. We fill the plastic box with a water. Also fill plastic tube. When we close the field, by hand. His hair is blocked inside the tube. It including hair is have a pressure. Thank you. ಬಾಪೂಜಿ ನರ್ಸರಿ ಮತ್ತು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಆಯೋಜಿಸಿದಂಥ ಸೈನ್ಸ್ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಸೈನ್ಸ್ ಇನ್ಸೈಡ್ ಕಂಪ್ನಿ ಮತ್ತು ಬಾಪೂಜಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ನಡೆಸಿಕೊಟ್ಟಂತಹ ವಸ್ತು ಪ್ರದರ್ಶನಗಳು ಚೆನ್ನಾಗೇ ಇದ್ವು. ಈ ವಸ್ತು ಪ್ರದರ್ಶನ ಹೇಗಿತ್ತು ಅಂದರೆ ಮಕ್ಕಳಿಗೆ ಮುಂದಿನ ಪೀಳಿಗೆ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಏರೋನೆಟಿಕ್ಸ್ ಎಲ್ಲ ನಾವು ಅಲ್ಲಿಗೂ ನೋಡೋಕ್ಕೆ ಬರೋಲ್ಲ. ಅದನ್ನೆಲ್ಲ ನಾವೇನಾಗಿದೆ ಅಂದರೆ ಇಲ್ಲೇ ನೋಡ್ಬೋದಾಯಿತು. ಆ ವಸ್ತು ಪ್ರದರ್ಶನದಲ್ಲಿ ಎಲ್ಲ ಏರೋಪ್ಲೇನ್ ಹೇಗೆ ವರ್ಕ್ ಮಾಡುತ್ತೆ, ರಾಕೆಟ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಎಲ್ಲ ಇಲ್ಲೇ ತೋರಿಸ್ಕೊಟ್ಟಿದ್ರು. ಅಂದರೆ ಎಲ್ಲ
ದುಡ್ಡು ಕೊಟ್ಟು ನೋಡೋ ಅಂಥದ್ದನ್ನ ಎಲ್ಲ ಫ್ರೀಯಾಗಿ ನೋಡೋ ಥರ ತೋರಿಸ್ಕೊಟ್ರು. ಕಾಸ್ಟ್ ಉಳಿಸಿದ್ರು ಎಲ್ರದ್ದು. ಆಮೇಲೆ ಮಕ್ಕಳಿಗೆ ಲರ್ನಿಂಗಲ್ಲಿ ಆ್ಯಕ್ಟಿವಿಟಿ ಬೇಸು ಮತ್ತು ಡೆಮಾನ್ಸ್ಟ್ರೇಷನ್ ಬೇಸ್ ಲರ್ನಿಂಗು ಮಕ್ಕಳಿಗೆ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಥರ ಮಕ್ಕಳು ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾದ್ರೆ ಎಷ್ಟು ಅಟ್ರಾಕ್ಟಿವ್ ಆಗಿ ಅದನ್ನು ಅರ್ಥ ಮಾಡ್ಕೊಂಡು ನೀಟಾಗಿ ಹೇಳ್ತಿದ್ರು ಅಂದರೆ, ಈ ಸೈನ್ಸ್ ಇನ್ಸೈಟ್ ಕಂಪ್ನಿಯವರು ಮಕ್ಕಳಿಗೆ 6 ತಿಂಗಳು ಪೂರ್ತಿ ಟ್ರೈನಿಂಗಲ್ಲಿ ಚೆನ್ನಾಗೇ ಹೇಳ್ಕೊಟ್ರು. ಆ ಮಕ್ಕಳು ಕೂಡ ಅದನ್ನು ಚೆನ್ನಾಗೇ ಕಲಿತು ಗುಡ್ ವೇಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದರು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಆಮ್ ಫರ್ಹಾನ್. ನಾನು ಬಾಪೂಜಿ BEd ಕಾಲೇಜಿಂದ ಟ್ರೈನಿಂಗ್ ಟೀಚರು. ಇಲ್ಲಿ ನಾವು OTPಗೋಸ್ಕರ ಬಂದಿದ್ವಿ ಬಾಪೂಜಿ ಪ್ರೈಮರಿ ಸ್ಕೂಲಿಗೆ. ಸೊ ಇಲ್ಲಿ ಆರ್ಗನೈಸ್ ಮಾಡಿದ್ದಂಥ ಸೈನ್ಸ್ ಎಕ್ಸಿಬಿಷನ್ ನೋಡಿ ತುಂಬ ಖುಷಿಯಾಯಿತು. ಮಕ್ಕಳು ತುಂಬ ಉತ್ಸಾಹಕವಾಗಿ ಇದರೊಳಗೆ ಭಾಗವಹಿಸಿದ್ದಾರೆ. ಹಾಗೂ ವೈವಿಧ್ಯಮಯ ಇಲ್ಲಿ ಕಾಣಬಹುದು. ನಾವು ಇಲ್ಲಿ ಟೆಕ್ನಾಲಜಿ ಇರೋದನ್ನು ನೋಡಿದರೆ ನಾವು ಆ ಟೀಚರ್ಸು, ಸೈನ್ಸ್ ಇನ್ಸೈಟ್ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ ಹೇಳಿ. ಈಗಲಿಂದನೇ ಅವರು ಮುಂದೆ ಫ್ಯೂಚರಿಗೋಸ್ಕರ ಟೆಕ್ನಾಲಜಿ ಹೆಂಗೆ ಬೆಳೆಸಬೇಕು, ಹೆಂಗೆ ಯೂಸ್ ಮಾಡ್ಕೋಬೋದು, ನಾವು ಏನು ಕಡಿಮೆ ವಸ್ತುಗಳಲ್ಲಿ ಹೆಂಗೆ ನಾವು ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು, ಹೆಂಗೆ ಡೆವಲಪ್ ಮಾಡ್ಕೋಬೇಕು, ಮುಂದೆ ಫ್ಯೂಚರಲ್ಲಿ ಹೆಂಗೆ ನಾವು ಎಲ್ಲ ಏನೋ ಸಿಸ್ಟಮ್ ಆಗಿ ಎಲ್ಲ ಪ್ರೊಸೀಜರನ್ನು ಕಾಣಬಹುದು ಅಂತ ನಾವು ಇದರೊಳಗೆ ನೋಡಬಹುದು. ಆ್ಯಂಡ್ ಮಕ್ಕಳು ತುಂಬ ಕ್ಯೂರಿಯಸ್ ಆಗಿದ್ದರು. ಎಷ್ಟು ಎಕ್ಸ್ಪ್ಲನೇಷನ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈಗ ಇವರು ಬಾಪೂಜಿ ವಿದ್ಯಾಸಂಸ್ಥೆಯವರು ಬೇರೆ ಶಿಕ್ಷಕರಿಗೆ, ಬೇರೆ ಮಕ್ಕಳಿಗೆ ಒಂದು ಸ್ಫೂರ್ತಿಯನ್ನು ತುಂಬಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಯಿತು ಈ ಎಕ್ಸಿಬಿಷನಿಗೆ ಬಂದು. ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್. ನಾನು BA ನರ್ಸರಿ ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಈ ವರ್ಷ ಅಂದರೆ 2024-25ನಲ್ಲಿ ನಾವು ಸೈನ್ಸ್ ಇನ್ಸೈಟ್ ಅನ್ನೋರ ಕಡೆಯಿಂದ ಒಂದು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಸೈನ್ಸ್ ಪ್ರೋಗ್ರಾಮನ್ನು ನಾನು ಈ ಸರಿ ಅಡಾಪ್ಟ್ ಮಾಡ್ಕೊಂಡಿದ್ದೆ ನಮ್ಮ ಶಾಲೆಗೆ. ಸೈನ್ಸ್ ಇನ್ಸೈಟ್ನವರು ಬಂದುಬಿಟ್ಟು ಒಳ್ಳೆಯ ಪ್ರೋಗ್ರಾಮನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ. ಅಂದರೆ ಆ್ಯಕ್ಟಿವಿಟಿ ಓರಿಯೆಂಟೆಡ್ ಅಂದರೆ ಫಿಸಿಕ್ಸಲ್ಲಿ, ಎಸ್ಪೆಷಲಿ ಫಿಸಿಕ್ಸಲ್ಲಿ ಸರ್ಕ್ಯೂಟ್ ಸಿಸ್ಟಮ್ಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಗಿರ್ಬೋದು, ಮೋಟಾರ್ಸ್ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನ ಮಕ್ಕಳಿಗೆ ಫ್ರಮ್ 3rd ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ತನಕ ಭಾಳ ಮಕ್ಕಳು ಕೂಡ ಭಾಳ ಕ್ಯೂರಿಯಸ್ ಆಗಿ, ಭಾಳ ಇಂಟ್ರೆಸ್ಟೆಡ್ ಆಗಿ, ಭಾಳ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಆ್ಯಕ್ಟಿವಿಟಿ ಓರಿಯೆಂಟೆಡು ಚೆನ್ನಾಗಿತ್ತು. ಅದೆಲ್ಲ ಮಕ್ಕಳಿಗೆ ಎಕ್ಸಿಬಿಟ್ ಮಾಡೋದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಭಾಳ ಚೆನ್ನಾಗಿದೆ. ಪ್ರೋಗ್ರಾಮ್ ಈಸ್ ವೆರಿ ಗುಡ್. ಜೊತೆಗೆ ಮಕ್ಕಳು ಮಾಡಿರ್ತಕ್ಕಂಥ ಮಾಡಲ್ಸ್ ಏನಿದೆ ಅದು ಅವ್ರ ಜೊತೆಗೆ ಹ್ಯಾಂಡ್ ಮೇಡ್ ಮೆಟೀರಿಯಲ್ಸ್ಗಳು, ಭಾಳ ಸಿಂಪಲ್ಲಾಗಿರೋ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡಲ್ನ ಮಾಡ್ಕೋಬೋದು ಅನ್ನೋದನ್ನು ಕೂಡ ಕಲ್ತ್ಕೊಂಡ್ರು. ದೇ ಡೆವಲಪ್ ದೇರ್ ಸ್ಕಿಲ್ ಕೂಡ ಡೆವಲಪ್ ಆಗಿದೆ ಅಲ್ಲಿ ಮಕ್ಕಳಿಗೆ. ಜೊತೆಗೆ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ಅದನ್ನು ಫೈನಲೈಸ್ ಆಗಿ ಅವ್ರೇನು ಕಲ್ತಿದ್ರು, ಈಗ ಒಂದು 6 ಮಂತ್ಸಿಂದ ಅವ್ರು ಬಂದು ಟ್ರೈನಪ್ ಮಾಡ್ತಾಯಿದ್ರು ನಮ್ಮ ಶಾಲೆಯಲ್ಲಿ ರೆಗ್ಯುಲರಾಗಿ ಬಂದುಬಿಟ್ಟು. ಸೊ ಅದನ್ನು ಇವತ್ತು ಎಕ್ಸಿಬಿಟ್ ಮಾಡಿದ್ವಿ. ಆ ಎಕ್ಸಿಬಿಷನ್ ಕೂಡ ಭಾಳ ಚೆನ್ನಾಗೇ ಬಂತು. ಮಕ್ಕಳು ಭಾಳ ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇದ್ದರು. ಅವ್ರು ತಾವು ಏನು ಕಲ್ತಿದ್ರು ಅದನ್ನು ಎಕ್ಸಿಬಿಟ್ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಸೊ ಹಾಗಾಗಿ ಇನ್ನೊಂದು ನನ್ನ ಮೇಯ್ನಾಗಿ ನಾನು ನೋಡಿರ್ತಕ್ಕಂಥದ್ದು ಇವರು ಸೈನ್ಸ್ ಇನ್ಸೈಟ್ನಲ್ಲಿ ಅಂದರೆ ಫಿಸಿಕ್ಸಿಗೆ ಭಾಳ ಒತ್ತು ಕೊಟ್ಟಿದ್ದಾರೆ ಅವರು. ಆ ಫಿಸಿಕ್ಸ್ ಜೊತೆಗೆ ಕೆಮಿಸ್ಟ್ರಿ ಮತ್ತು ಬಯಾಲಜಿನೂ ಕೂಡ ಸ್ವಲ್ಪ ಇನ್ವಾಲ್ವ್ ಮಾಡಿಕೊಂಡ್ರೆ ಇವರು ಪ್ರೋಗ್ರಾಮ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಇಯರು ಆ ಕಾರ್ಯಕ್ರಮಗಳನ್ನ ಅವರು ಮಾಡಿಕೊಟ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ಸೈನ್ಸ್ ಇನ್ಸೈಟ್ ಗ್ರೂಪ್ಸ್. ನಮಗೆ ಒಳ್ಳೆ ತರಬೇತಿ ಮಾಡಿಕೊಟ್ರಿ, ಒಳ್ಳೆ ಪ್ರೋಗ್ರಾಮ್ ಇತ್ತು. ಭಾಳಷ್ಟು ಶಾಲೆಗಳಲ್ಲಿ ಮಾಡ್ತಾಯಿದ್ದೀರಿ ಅಂತ ಕೇಳ್ಪಟ್ಟೆ. ಸೊ ನೆಕ್ಸ್ಟ್ ಇಯರ್ ಸ್ವಲ್ಪ ನಾನು ಹೇಳಿದಾಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ ನಮಗದು ಹೆಲ್ಪ್ ಆಗುತ್ತೆ. ಮಕ್ಕಳು ಕೂಡ ಭಾಳ ಚೆನ್ನಾಗಿ ಕಲಿತಾರೆ, ಭಾಳ ಇನ್ಸ್ಪೈರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಸೈನ್ಸ್ ಇನ್ಸೈಟ್.